ರಾಮಚಂದ್ರ ಭಾಯ್ರಿ ಅಂದರೆ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಬೆಂಗಳೂರು ಆಶ್ರಮವನ್ನು ನೋಡಿ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರವರ ಪರಿಚಯ ಆಗಿ ರಾಮಚಂದ್ರ ಭಾಯ್ರಿರವರು ವಾಪಸ್ ಕೊಡಗಿಗೆ ಹಿಂತಿರುಗಿದ್ದರು. ಅದಾದ ನಂತರ ನಮ್ಮ ಅಜ್ಜಿಯವರಾದ ಶಾರದಮ್ಮನವರನ್ನು ರಾಮಕೃಷ್ಣಾಶ್ರಮಕ್ಕೆ ನನ್ನನ್ನು ಸೇರಿಸಿ ಎಂದು ಹಠ ಹಿಡಿದರು. ಅಲ್ಲಿ ನೋಡಿದರೆ ಭಾಯ್ರಿ ಮೇಷ್ಟ್ರು ಕುಟುಂಬದಲ್ಲಿ ಇವರೇ ದೊಡ್ಡವರು ಮತ್ತು ದುಡಿಯುತ್ತಿದ್ದಂತಹ ವ್ಯಕ್ತಿ. ಆ ಕಡೆ ಆಶ್ರಮದ ರೂಲ್ಸ್ ಪ್ರಕಾರ ಯಾರೇ ಆಶ್ರಮಕ್ಕೆ ಸೇರಬೇಕೆಂದರೆ 20 ವರ್ಷ ಒಳಗಿದ್ದರೆ SSLC ಆಗಿರಬೇಕು ಅಥವಾ 20-25 ದಾಟಿದ್ದರೆ ಡಿಗ್ರಿ ಓದಿರಬೇಕಿತ್ತು. ಆಗಿನ ಕಾಲದ ಆಶ್ರಮದಲ್ಲಿ ರೂಲ್ಸು ಆಗಿತ್ತು. ನಮ್ಮ ಅಜ್ಜಿ ಶಾರದಮ್ಮನವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಯಿತು. ಏಕೆಂದರೆ ದುಡಿಯುವ ಮಗನನ್ನು ತಲೆ ಕೆಡಿಸಿ ಆಶ್ರಮಕ್ಕೆ ಸೇರಿಸಿದ ಆರೋಪ ಅವರ ಕುಟುಂಬದ ಕಡೆಯಿಂದ ಬರುತ್ತದೆ ಎಂದು. ಆದರೆ ಮುಂದೆ ಹಾಗೆಯೇ ಆಯಿತು. ನಮ್ಮ ಕುಟುಂಬಕ್ಕೂ ಅವರ ಕುಟುಂಬಕ್ಕೂ ತುಂಬ ಮನಸ್ತಾಪ ಆಯಿತು. ಇಷ್ಟಾದರೂ ಶಾರದಮ್ಮನವರು ಒಂದು ಹೆಜ್ಜೆ ಮುಂದೆ ಇಟ್ಟು ರಾಮಚಂದ್ರ ಭಾಯ್ರಿ ಮೇಷ್ಟ್ರು ಬಗ್ಗೆ ಸ್ವಾಮಿ ಯತೀಶ್ವರಾನಂದಜಿ ಅವರ ಹತ್ತಿರ ಪ್ರಸ್ತಾಪನೆ ಇಟ್ಟರು. ಆಗ ಸ್ವಾಮಿ ಯತೀಶ್ವರಾನಂದರು ಆಗೋದಿಲ್ಲ ಎಂದು ಹೇಳಿಬಿಟ್ಟರು. ಏಕೆಂದರೆ ರಾಮಚಂದ್ರ ಭಾಯ್ರಿ ಮೇಷ್ಟ್ರಿಗೆ 25 ವರ್ಷ ಕಳೆದಿತ್ತು, ಡಿಗ್ರಿ ಇರಲಿಲ್ಲ ಹಾಗೂ ಅವರಿಗೆ ಆಸ್ತಮಾ ಇತ್ತು. ಸ್ವಾಮಿ ಯತೀಶ್ವರಾನಂದಜಿಯವರು ಖಂಡಿತವಾಗಿ ಆಗಲ್ಲ ಅಂತ ಹೇಳಿಬಿಟ್ಟರು. ಆಶ್ರಮ ಸೇರಿಕೊಳ್ಳುವುದು ಸಾಧನೆ ಮಾಡುವುದಕ್ಕಾಗಿ, ಆದರೆ ಇವರ ಸೇವೆ ಮಾಡುವುದಕ್ಕೆ ಅಲ್ಲ ಅಂತ ಹೇಳಿಬಿಟ್ಟರು. ಆಗ ನಮ್ಮಜ್ಜಿ ಕಂಗಾಲಾಗಿ ಆ ಕಡೆ ರಾಮಚಂದ್ರನಿಗೆ ಕೆಲಸವೂ ಇಲ್ಲ, ಈ ಕಡೆ ಆಶ್ರಮವೂ ಇಲ್ಲ ಎಂಬಂತೆ ಆಯಿತಲ್ಲ ಎಂದು ಕೊರಗಲಾರಂಭಿಸಿದರು. ಆಗ ನಮ್ಮ ಅಜ್ಜಿಯವರು ಯತೀಶ್ವರಾನಂದಜಿಯವರ ಹತ್ತಿರ ಹಠ ಹಿಡಿದು ರಾಮಚಂದ್ರನನ್ನು ಆಶ್ರಮಕ್ಕೆ ಸೇರಿಸಿಕೊಳ್ಳಲೇಬೇಕು, ನೀವು ಏನು ಮಾಡುತ್ತೀರೋ ನನಗೆ ಗೊತ್ತಿಲ್ಲ ಎಂದರು. ಆಗ ಸ್ವಾಮಿ ಯತೀಶ್ವರಾನಂದಜಿಯವರು ಬೇಲೂರು ಮಠಕ್ಕೆ ಪತ್ರ ಬರೆದು ರಾಮಚಂದ್ರನನ್ನು ಆಶ್ರಮಕ್ಕೆ ಸೇರಿಸಿಕೊಳ್ಳುವಂತೆ ವಿನಂತಿಸಿಕೊಂಡರು. ಸ್ವಾಮಿ ಯತೀಶ್ವರಾನಂದಜಿಯವರು ನಮ್ಮ ಅಜ್ಜಿಗೆ ಒಂದು ಷರತ್ತಿನ ಮೇಲೆ ಸೇರಿಸಿಕೊಳ್ಳಬಹುದು. ಅದೇನೆಂದರೆ ರಾಮಚಂದ್ರನನ್ನು ಆಶ್ರಮದಲ್ಲಿ ಯಾವ ರೀತಿ ಸಾಧನೆ ಮಾಡುತ್ತಾರೆಂದು ಗಮನಿಸಿ ಹಾಗೂ ಅವರ ಆರೋಗ್ಯವನ್ನು ಕೂಡ ಗಮನಿಸಿ ಎಲ್ಲ ಸರಿ ಹೋದ ಪಕ್ಷದಲ್ಲಿ ಸಾಧನೆಯಲ್ಲಿ ಮುಂದುವರಿಯಲು ಅವಕಾಶ ಕೊಡುತ್ತೇವೆ, ಇಲ್ಲವಾದರೆ ಆಶ್ರಮದಿಂದ ತೆಗೆಯುತ್ತೇವೆ ಎಂದು ಈ ಷರತ್ತಿನ ಮೇರೆಗೆ ರಾಮಚಂದ್ರನನ್ನು ಆಶ್ರಮಕ್ಕೆ ಸೇರಿಸಿಕೊಂಡರು. ನಮ್ಮ ಅಜ್ಜಿಯವರು ಕೊನೆಯದಾಗಿ ರಾಮಚಂದ್ರನಿಗೆ ಹೇಳಿದ ಮಾತು ಏನೆಂದರೆ, ರಾಮ, ತುಂಬ ವಾದ ವಿವಾದಗಳಿಂದ ಕಷ್ಟಪಟ್ಟು ಒಪ್ಪಿಸಿದ್ದೇನೆ, ನೀನು ಚೆನ್ನಾಗಿ ಸಾಧನೆ ಮಾಡಿ ಒಳ್ಳೆಯ ಹೆಸರನ್ನು ಸಂಪಾದಿಸಿಬಿಡು, ನಾನು ಇಷ್ಟನ್ನೇ ನಿನ್ನ ಹತ್ತಿರ ಕೇಳಿಕೊಳ್ಳುವುದು ಎಂದು ಹೇಳಿ ರಾಮಚಂದ್ರನನ್ನು ಆಶ್ರಮಕ್ಕೆ ಸೇರಿಸಿ ಅವರಿಂದ ಶಾರದಮ್ಮನವರು ಬೀಳ್ಕೊಟ್ಟರು.